ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗಿರಿಗೌಡ ಅಡುಗೆ ಚಾನಲ್. ಇವತ್ತು ಬಾಳೆ ಎಲೆ ಫಿಶ್ ಫ್ರೈ ಮಾಡೋಣ. ಇಲ್ಲಿ 2 ಶಂಕರ ಮೀನು ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಬೇಕಾಗಿರೋ ಐಟಮ್ಸು ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಕರಿಬೇವು, ಹುಣಸೆಹಣ್ಣು, ಮೆಣಸು, ಜೀರಿಗೆ ಮತ್ತು ಧನಿಯಾ. ಮತ್ತು ಸ್ವಲ್ಪ ಬಿಸಿನೀರಲ್ಲಿ ಇದನ್ನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಳ್ಳೋಣ ರುಬ್ಕೊಂಡು. ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಪೇಸ್ಟ್ ನೈಸ್ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಫಿಶ್ಶಿಗೆ ಮ್ಯಾರಿನೇಟ್ ಮಾಡೋಣ. ಮ್ಯಾರಿನೇಟ್ ಮಾಡಿ ಈ ಫಿಶ್ ಒಳ್ಳೆ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು ಫ್ರೈಗೆ. ಹಚ್ಚಿರೋ ಮಸಾಲೆನ ಕ್ಲೀನಾಗಿ ಒಳಗಡೆ ಎಲ್ಲ ಕ್ಲೀನಾಗಿ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಕ್ಲೀನಾಗಿ ಕಟ್ಸ್ಗೂ ಹಾಕ್ಕೋಬೇಕು. ಕಟ್ಸ್ ಒಳಗಡೆ ಎಲ್ಲ ಹೋಗ್ಬೇಕದು. ಈ ರೀತಿ ಮ್ಯಾರಿನೇಟ್ ಮಾಡಾದ್ಮೇಲೆ ಪ್ಯಾನ್ಗೆ ಎಣ್ಣೆ ಹಾಕಿ ಒಂದು ಸ್ವಲ್ಪ ಹೊತ್ತು ಕಾಯೋಕೆ ಇಡೋಣ. ಆಮೇಲೆ ಬಾಳೆ ಎಲೆಗೆ ಫಿಶ್ನ ಇಟ್ಟು ಬಾಳೆ ಎಲೆ ಸುತ್ತೋಣ. ಅದ್ರ ಮೇಲೊಂದು ಕರಿಬೇವಿನ ಸೊಪ್ಪು ಕಡ್ಡಿ ಇಟ್ಬಿಟ್ಟು ಕ್ಲೀನಾಗಿ ಈ ಥರ ಕ್ಲೋಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಈ ರೀತಿ ಕ್ಲೋಸ್ ಮಾಡ್ಕೊಳ್ಳೋಣ. ಓಕೆ, ಈಗ ಇದನ್ನು ಪ್ಯಾನಲ್ಲಿ ಹಾಕೋಣ. ನೋಡಿ, ಪ್ಯಾನಲ್ಲಿ ಹಾಕಿ ಮೇಲೆ ಲಿಡ್ ಕ್ಲೋಸ್ ಮಾಡೋಣ. ಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಹಾಕಿ ಲಿಡ್ ಕ್ಲೋಸ್ ಮಾಡೋಣ. ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟು ಆಮೇಲೆ ಮತ್ತೆ ಲೋ ಫ್ಲೇಮಲ್ಲಿ ಬೇಯಬೇಕದು. ತಿರುಗಿಸ್ಬೇಕು ಅದನ್ನು. ಒಂದು ಸ್ವಲ್ಪ ಹೊತ್ತು ಬೆಂದಾದ್ಮೇಲೆ ಮತ್ತೆ ತಿರುಗಿಸ್ಕೋಬೇಕು. ನೋಡಿ, ಈಗ ಬೇಯ್ತಾ ಇದೆ. ನೋಡಿ, ಈಗ ಬೆಂದಿದೆ. ಈಗ ಎತ್ತಿ ಇದಕ್ಕೆ ಹಾಕ್ಕೊಳ್ಳೋಣ, ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಸೈಡ್ ಡಿಶಾಗಿ ಉಪಯೋಗಿಸ್ಬೋದು ಇದನ್ನು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಬಾಳೆ ಎಲೆ ಫಿಶ್ ರೆಡಿ.